200 ತಹಶೀಲ್ದಾರ್ಗಳು 60 ದಿನಗಳ ಕಾಲ ರಜೆಯನ್ನ ತೆಗೆದುಕೊಂಡಿದ್ದಾರೆ. ಅದು ಸಾಮೂಹಿಕವಾಗಿ 3 ವರ್ಷಗಳಿಂದ ಮುಂಬಡ್ತಿ ನೀಡದ ಹಿನ್ನೆಲೆ ಸಾಮೂಹಿಕ ರಜೆಯನ್ನ ಘೋಷಣೆ ಮಾಡಿಕೊಂಡಿದ್ದಾರೆ 200 ತಹಶೀಲ್ದಾರ್ಗಳು. ಒಟ್ಟು 60 ದಿನ ಸಾಮೂಹಿಕ ರಜೆಗೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. 2011, 14, 15, 17ನೇ ಬ್ಯಾಚ್ನ ಅಧಿಕಾರಿಗಳು 31 ಜಿಲ್ಲೆಗಳಲ್ಲಿ ತಹಶೀಲ್ದಾರ್ಗಳು ಇವತ್ತು ರಜೆಯನ್ನ ತೆಗೆದುಕೊಳ್ಳೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಕೆಪಿಎಸ್ಸಿಯಿಂದ ನೇರ ನೇಮಕ ಆಗಿರುವ ತಹಶೀಲ್ದಾರ್ಗಳು ಇವರು 31 ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಣೆ ಮಾಡ್ತಿರುವಂತಹ ತಹಶೀಲ್ದಾರ್ಗಳು ಸುಮಾರು 60 ದಿನ ಸಾಮೂಹಿಕ ರಜೆಗೆ ನಿರ್ಧಾರವನ್ನ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮತ್ತು ಫೋನ್ ಸಂಪರ್ಕದಲ್ಲಿದ್ದಾರೆ. ಮತ್ತು ಏನು ಕಾರಣ? ಕೇವಲ ಮುಂಬಡ್ತಿ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರನಾ ಅಥವಾ ಏನು ರೀಸನ್ ಏನು? ನಾಗೇಂದ್ರ ಬಾಬು, ಇದು 2014 ಮತ್ತೆ 15 ಜೊತೆಗೆ 17ನೇ ಸಾಲಿನಲ್ಲಿ ನೇಮಕಾತಿ ಕೆಪಿಎಸ್ ಇಂದ ನೇರ ನೇಮಕಾತಿ ಆಗಿರುವಂತಹ ತಹಶೀಲ್ದಾರ್ಗಳು ಇವರಿಗೆ ಕಳೆದ 3 ವರ್ಷಗಳಿಂದ ಮುಂಬಡ್ತಿ ಕೊಡದೇ ಇರೋದು, ಜೊತೆಗೆ ಕಳೆದ 8 ತಿಂಗಳಿಂದ ಜ್ಯೇಷ್ಠತಾ ಪಟ್ಟಿಯನ್ನು ಕೂಡ ಸಿದ್ಧಪಡಿಸದೇ ಇರುವಂತಹ ಕಾರಣಕ್ಕಾಗಿ ರಾಜ್ಯದಲ್ಲಿರುವಂತಹ ಒಟ್ಟು 200ಕ್ಕೂ ಹೆಚ್ಚು ಜನ ತಹಶೀಲ್ದಾರ್ಗಳು ಇವತ್ತು ಮತ್ತೆ ನಾಳೆ ಎಲ್ಲ ಅಲ್ಲಿರುವಂತಹ ಜಿಲ್ಲಾಧಿಕಾರಿಗಳಿಗೆ ತಾವು ಒಂದು 60 ದಿನಗಳ ಕಾಲ ಸಾಮೂಹಿಕವಾಗಿ ರಜೆ ಘೋಷಣೆ ಮಾಡುವಂತಹ ಮೂಲಕ ಏನು ಸರ್ಕಾರದ ವಿರುದ್ಧ ಒಂದು ಹೊಸ ರೀತಿಯಂತಹ ಒಂದು ಪ್ರತಿಭಟನೆಗೆ ಮುಂದಾಗ್ತಿರುವಂತದ್ದು. ಕಾರಣ ಇಷ್ಟೇ, ಇವರಿಗೆ ಮುಂಬಡ್ತಿ ಕೊಡ್ತಿಲ್ಲ ಅನ್ನೋದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಸರ್ಕಾರ ಇವರನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆ. ಜೊತೆಗೆ ಮುಂಬಡ್ತಿ ವಿಚಾರದಲ್ಲೂ ಕೂಡ ಕೆಲವೊಂದಿಷ್ಟು ಇಲ್ಲಿ ಅವ್ಯವಹಾರದ ಒಂದು ವಾಸನೆ ಕೂಡ ಬರ್ತಿರುವಂತಹ ಕಾರಣಕ್ಕಾಗಿ ಸ್ಪಷ್ಟವಾಗಿ ಇವರ ಒಂದು ಸಾಮೂಹಿಕ ರಜೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಮಗೆ ಮುಂಬಡ್ತಿ ಕೊಡದಿರುವಂತಹ ಕಾರಣಕ್ಕಾಗಿ ಮಲ್ತಾಯಿ ಧೋರಣೆಯನ್ನ ಮಾಡಲಾಗ್ತಾ ಇದೆ, ಜೊತೆಗೆ ಕೆಲಸ ಮಾಡೋಕೆ ಕೂಡ ಮನಸ್ಥಿತಿ ಇಲ್ಲ ಅನ್ನೋದು ಕೂಡ ಇವರ ಸಾಮೂಹಿಕ ರಜೆಯಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಹೀಗಾಗಿ ರಾಜ್ಯದಲ್ಲಿರುವಂತಹ ಒಟ್ಟು 200ಕ್ಕೂ ಅಧಿಕ ತಹಶೀಲ್ದಾರ್ಗಳು ಇವತ್ತು ಆಯಾ ಜಿಲ್ಲಾಧಿಕಾರಿಗಳಿಗೆ ಹೋಗ್ಬಿಟ್ಟು 60 ದಿನಗಳ ಕಾಲದ ಒಂದು ಸಾಮೂಹಿಕ ರಜೆಯನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಮನವಿ ಸಲ್ಲಿಸುವಂತಹ ಕೆಲಸ ಮಾಡ್ತಿದ್ದಾರೆ. ಈಗಾಗಲೇ ಕಂದಾಯ ಇಲಾಖೆ ಆಯುಕ್ತರಿಗೆ ಕೆಲವೊಂದಿಷ್ಟು ತಹಶೀಲ್ದಾರ್ಗಳು ಹೋಗಿ ಈ ಒಂದು ತಮ್ಮ ಒಂದು ಸಾಮೂಹಿಕ ರಜೆಯ ಪತ್ರವನ್ನು ಕೊಟ್ಟಿರೋದು ಕೂಡ ನಾವು ನೋಡಬಹುದು. ಇದು ಎಲ್ಲೋ ಒಂದ್ ಕಡೆ ಕಂದಾಯ ಇಲಾಖೆಯಲ್ಲಿ ಜೊತೆಗೆ ಸರ್ಕಾರದ ವಿರುದ್ಧ ತಹಶೀಲ್ದಾರ್ಗೆ ಎತ್ತಿರುವಂತಹ ದೊಡ್ಡ ಧ್ವನಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದುವರೆಗೂ ಕೂಡ ಈ ರೀತಿಯಾದಂತಹ ಒಂದು ಪ್ರತಿಭಟನೆಗೆ ಯಾರು ಕೂಡ ಮುಂದಾಗಿರಲಿಲ್ಲ. ಹೀಗಾಗಿ ಮುಂಬಡ್ತಿ ವಿಚಾರದಲ್ಲೂ ಕೂಡ ಕಂದಾಯ ಇಲಾಖೆಯಲ್ಲಿ ಕೆಲವೊಂದಿಷ್ಟು ಏನು ಏರ್ಪೇರು ಆಗಿರಬಹುದು ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇವತ್ತು ಮತ್ತೆ ನಾಳೆ ಎಲ್ಲರೂ ಕೂಡ ಸಾಮೂಹಿಕ ರಜೆಗೆ ಪತ್ರವನ್ನ ಕೊಟ್ಟು ನಾಡಿದ್ದಿಂದ ಏನು ತಹಶೀಲ್ದಾರ್ ಕಚೇರಿಗಳಲ್ಲಿ ತಹಶೀಲ್ದಾರ್ ಇಲ್ಲದೇ ಇರುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಲಿದೆ. 200 ತಹಶೀಲ್ದಾರ್ಗಳು 60 ದಿನಗಳ ಕಾಲ ರಜೆಯನ್ನ ತೆಗೆದುಕೊಂಡಿದ್ದಾರೆ. ಅದು ಸಾಮೂಹಿಕವಾಗಿ 3 ವರ್ಷಗಳಿಂದ ಮುಂಬಡ್ತಿ ನೀಡದ ಹಿನ್ನೆಲೆ ಸಾಮೂಹಿಕ ರಜೆಯನ್ನ ಘೋಷಣೆ ಮಾಡಿಕೊಂಡಿದ್ದಾರೆ 200 ತಹಶೀಲ್ದಾರ್ಗಳು. ಒಟ್ಟು 60 ದಿನ ಸಾಮೂಹಿಕ ರಜೆಗೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. 2011, 14, 15, 17ನೇ ಬ್ಯಾಚ್ನ ಅಧಿಕಾರಿಗಳು 31 ಜಿಲ್ಲೆಗಳಲ್ಲಿ ತಹಶೀಲ್ದಾರ್ಗಳು ಇವತ್ತು ರಜೆಯನ್ನ ತೆಗೆದುಕೊಳ್ಳೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಕೆಪಿಎಸ್ಸಿಯಿಂದ ನೇರ ನೇಮಕ ಆಗಿರುವ ತಹಶೀಲ್ದಾರ್ಗಳು ಇವರು 31 ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಣೆ ಮಾಡ್ತಿರುವಂತಹ ತಹಶೀಲ್ದಾರ್ಗಳು ಸುಮಾರು 60 ದಿನ ಸಾಮೂಹಿಕ ರಜೆಗೆ ನಿರ್ಧಾರವನ್ನ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮತ್ತು ಫೋನ್ ಸಂಪರ್ಕದಲ್ಲಿದ್ದಾರೆ. ಮತ್ತು ಏನು ಕಾರಣ? ಕೇವಲ ಮುಂಬಡ್ತಿ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರನಾ ಅಥವಾ ಏನು ರೀಸನ್ ಏನು? ನಾಗೇಂದ್ರ ಬಾಬು, ಇದು 2014 ಮತ್ತೆ 15 ಜೊತೆಗೆ 17ನೇ ಸಾಲಿನಲ್ಲಿ ನೇಮಕಾತಿ ಕೆಪಿಎಸ್ ಇಂದ ನೇರ ನೇಮಕಾತಿ ಆಗಿರುವಂತಹ ತಹಶೀಲ್ದಾರ್ಗಳು ಇವರಿಗೆ ಕಳೆದ 3 ವರ್ಷಗಳಿಂದ ಮುಂಬಡ್ತಿ ಕೊಡದೇ ಇರೋದು, ಜೊತೆಗೆ ಕಳೆದ 8 ತಿಂಗಳಿಂದ ಜ್ಯೇಷ್ಠತಾ ಪಟ್ಟಿಯನ್ನು ಕೂಡ ಸಿದ್ಧಪಡಿಸದೇ ಇರುವಂತಹ ಕಾರಣಕ್ಕಾಗಿ ರಾಜ್ಯದಲ್ಲಿರುವಂತಹ ಒಟ್ಟು 200ಕ್ಕೂ ಹೆಚ್ಚು ಜನ ತಹಶೀಲ್ದಾರ್ಗಳು ಇವತ್ತು ಮತ್ತೆ ನಾಳೆ ಎಲ್ಲ ಅಲ್ಲಿರುವಂತಹ ಜಿಲ್ಲಾಧಿಕಾರಿಗಳಿಗೆ ತಾವು ಒಂದು 60 ದಿನಗಳ ಕಾಲ ಸಾಮೂಹಿಕವಾಗಿ ರಜೆ ಘೋಷಣೆ ಮಾಡುವಂತಹ ಮೂಲಕ ಏನು ಸರ್ಕಾರದ ವಿರುದ್ಧ ಒಂದು ಹೊಸ ರೀತಿಯಂತಹ ಒಂದು ಪ್ರತಿಭಟನೆಗೆ ಮುಂದಾಗ್ತಿರುವಂತದ್ದು. ಕಾರಣ ಇಷ್ಟೇ, ಇವರಿಗೆ ಮುಂಬಡ್ತಿ ಕೊಡ್ತಿಲ್ಲ ಅನ್ನೋದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಸರ್ಕಾರ ಇವರನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆ. ಜೊತೆಗೆ ಮುಂಬಡ್ತಿ ವಿಚಾರದಲ್ಲೂ ಕೂಡ ಕೆಲವೊಂದಿಷ್ಟು ಇಲ್ಲಿ ಅವ್ಯವಹಾರದ ಒಂದು ವಾಸನೆ ಕೂಡ ಬರ್ತಿರುವಂತಹ ಕಾರಣಕ್ಕಾಗಿ ಸ್ಪಷ್ಟವಾಗಿ ಇವರ ಒಂದು ಸಾಮೂಹಿಕ ರಜೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಮಗೆ ಮುಂಬಡ್ತಿ ಕೊಡದಿರುವಂತಹ ಕಾರಣಕ್ಕಾಗಿ ಮಲ್ತಾಯಿ ಧೋರಣೆಯನ್ನ ಮಾಡಲಾಗ್ತಾ ಇದೆ, ಜೊತೆಗೆ ಕೆಲಸ ಮಾಡೋಕೆ ಕೂಡ ಮನಸ್ಥಿತಿ ಇಲ್ಲ ಅನ್ನೋದು ಕೂಡ ಇವರ ಸಾಮೂಹಿಕ ರಜೆಯಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಹೀಗಾಗಿ ರಾಜ್ಯದಲ್ಲಿರುವಂತಹ ಒಟ್ಟು 200ಕ್ಕೂ ಅಧಿಕ ತಹಶೀಲ್ದಾರ್ಗಳು ಇವತ್ತು ಆಯಾ ಜಿಲ್ಲಾಧಿಕಾರಿಗಳಿಗೆ ಹೋಗ್ಬಿಟ್ಟು
ಹೋಗ್ಬಿಟ್ಟು 60 ದಿನಗಳ ಕಾಲದ ಒಂದು ಸಾಮೂಹಿಕ ರಜೆಯನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಮನವಿ ಸಲ್ಲಿಸುವಂತಹ ಕೆಲಸ ಮಾಡ್ತಿದ್ದಾರೆ. ಈಗಾಗಲೇ ಕಂದಾಯ ಇಲಾಖೆ ಆಯುಕ್ತರಿಗೆ ಕೆಲವೊಂದಿಷ್ಟು ತಹಶೀಲ್ದಾರ್ಗಳು ಹೋಗಿ ಈ ಒಂದು ತಮ್ಮ ಒಂದು ಸಾಮೂಹಿಕ ರಜೆಯ ಪತ್ರವನ್ನು ಕೊಟ್ಟಿರೋದು ಕೂಡ ನಾವು ನೋಡಬಹುದು. ಇದು ಎಲ್ಲೋ ಒಂದ್ ಕಡೆ ಕಂದಾಯ ಇಲಾಖೆಯಲ್ಲಿ ಜೊತೆಗೆ ಸರ್ಕಾರದ ವಿರುದ್ಧ ತಹಶೀಲ್ದಾರ್ಗೆ ಎತ್ತಿರುವಂತಹ ದೊಡ್ಡ ಧ್ವನಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದುವರೆಗೂ ಕೂಡ ಈ ರೀತಿಯಾದಂತಹ ಒಂದು ಪ್ರತಿಭಟನೆಗೆ ಯಾರು ಕೂಡ ಮುಂದಾಗಿರಲಿಲ್ಲ. ಹೀಗಾಗಿ ಮುಂಬರ್ತಿ ವಿಚಾರದಲ್ಲೂ ಕೂಡ ಕಂದಾಯ ಇಲಾಖೆಯಲ್ಲಿ ಕೆಲವೊಂದಿಷ್ಟು ಏನು ಏರ್ಪೇರು ಆಗಿರಬಹುದು ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇವತ್ತು ಮತ್ತೆ ನಾಳೆ ಎಲ್ಲರೂ ಕೂಡ ಸಾಮೂಹಿಕ ರಜೆಗೆ ಪತ್ರವನ್ನ ಕೊಟ್ಟು ನಾಡಿದ್ದಿಂದ ಏನು ತಹಶೀಲ್ದಾರ್ ಕಚೇರಿಗಳಲ್ಲಿ ತಹಶೀಲ್ದಾರ್ ಇಲ್ಲದೆ ಇರುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಲಿದೆ. 200 ತಹಶೀಲ್ದಾರ್ಗಳು 60 ದಿನಗಳ ಕಾಲ ರಜೆಯನ್ನ ತೆಗೆದುಕೊಂಡಿದ್ದಾರೆ. ಅದು ಸಾಮೂಹಿಕವಾಗಿ 3 ವರ್ಷಗಳಿಂದ ಮುಂಬಡ್ತಿ ನೀಡದ ಹಿನ್ನೆಲೆ ಸಾಮೂಹಿಕ ರಜೆಯನ್ನ ಘೋಷಣೆ ಮಾಡಿಕೊಂಡಿದ್ದಾರೆ 200 ತಹಶೀಲ್ದಾರ್ಗಳು. ಒಟ್ಟು 60 ದಿನ ಸಾಮೂಹಿಕ ರಜೆಗೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ 2011, 14, 15, 17ನೇ ಬ್ಯಾಚ್ನ ಅಧಿಕಾರಿಗಳು. 31 ಜಿಲ್ಲೆಗಳಲ್ಲಿ ತಹಶೀಲ್ದಾರ್ಗಳು ಇವತ್ತು ರಜೆಯನ್ನ ತೆಗೆದುಕೊಳ್ಳೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಕೆಪಿಎಸ್ಸಿಯಿಂದ ನೇರ ನೇಮಕ ಆಗಿರುವ ತಹಶೀಲ್ದಾರ್ಗಳು ಇವರು. 31 ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಣೆ ಮಾಡ್ತಿರುವಂತಹ ತಹಶೀಲ್ದಾರ್ಗಳು ಸುಮಾರು 60 ದಿನ ಸಾಮೂಹಿಕ ರಜೆಗೆ ನಿರ್ಧಾರವನ್ನ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮತ್ತು ಫೋನ್ ಸಂಪರ್ಕದಲ್ಲಿದ್ದಾರೆ. ಮತ್ತು ಏನು ಕಾರಣ? ಕೇವಲ ಮುಂಬಡ್ತಿ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರನಾ ಅಥವಾ ಏನು ರೀಸನ್ ಏನು? ನಾಗೇಂದ್ರ ಬಾಬು, ಇದು 2014 ಮತ್ತೆ 15 ಜೊತೆಗೆ 17ನೇ ಸಾಲಿನಲ್ಲಿ ನೇಮಕಾತಿ ಕೆಪಿಎಸ್ ಇಂದ ನೇರ ನೇಮಕಾತಿ ಆಗಿರುವಂತಹ ತಹಶೀಲ್ದಾರ್ಗಳು ಇವರಿಗೆ ಕಳೆದ 3 ವರ್ಷಗಳಿಂದ ಮುಂಬಡ್ತಿ ಕೊಡದೇ ಇರೋದು, ಜೊತೆಗೆ ಕಳೆದ 8 ತಿಂಗಳಿಂದ ಜ್ಯೇಷ್ಠತಾ ಪಟ್ಟಿಯನ್ನು ಕೂಡ ಸಿದ್ಧಪಡಿಸದೇ ಇರುವಂತಹ ಕಾರಣಕ್ಕಾಗಿ ರಾಜ್ಯದಲ್ಲಿರುವಂತಹ ಒಟ್ಟು 200ಕ್ಕೂ ಹೆಚ್ಚು ಜನ ತಹಶೀಲ್ದಾರ್ಗಳು ಇವತ್ತು ಮತ್ತೆ ನಾಳೆ ಎಲ್ಲ ಅಲ್ಲಿರುವಂತಹ ಜಿಲ್ಲಾಧಿಕಾರಿಗಳಿಗೆ ತಾವು ಒಂದು 60 ದಿನಗಳ ಕಾಲ ಸಾಮೂಹಿಕವಾಗಿ ರಜೆ ಘೋಷಣೆ ಮಾಡುವಂತಹ ಮೂಲಕ ಏನು ಸರ್ಕಾರದ ವಿರುದ್ಧ ಒಂದು ಹೊಸ ರೀತಿಯಂತಹ ಒಂದು ಪ್ರತಿಭಟನೆಗೆ ಮುಂದಾಗ್ತಿರುವಂತದ್ದು. ಕಾರಣ ಇಷ್ಟೇ, ಇವರಿಗೆ ಮುಂಬಡ್ತಿ ಕೊಡ್ತಿಲ್ಲ ಅನ್ನೋದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಸರ್ಕಾರ ಇವರನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆ. ಜೊತೆಗೆ ಮುಂಬಡ್ತಿ ವಿಚಾರದಲ್ಲೂ ಕೂಡ ಕೆಲವೊಂದಿಷ್ಟು ಇಲ್ಲಿ ಅವ್ಯವಹಾರದ ಒಂದು ವಾಸನೆ ಕೂಡ ಬರ್ತಿರುವಂತಹ ಕಾರಣಕ್ಕಾಗಿ ಸ್ಪಷ್ಟವಾಗಿ ಇವರ ಒಂದು ಸಾಮೂಹಿಕ ರಜೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಮಗೆ ಮುಂಬಡ್ತಿ ಕೊಡದಿರುವಂತಹ ಕಾರಣಕ್ಕಾಗಿ ಮಲ್ತಾಯಿ ಧೋರಣೆಯನ್ನ ಮಾಡಲಾಗ್ತಾ ಇದೆ, ಜೊತೆಗೆ ಕೆಲಸ ಮಾಡೋಕೆ ಕೂಡ ಮನಸ್ಥಿತಿ ಇಲ್ಲ ಅನ್ನೋದು ಕೂಡ ಇವರು ಸಾಮೂಹಿಕ ರಜೆಯಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಹೀಗಾಗಿ ರಾಜ್ಯದಲ್ಲಿರುವಂತಹ ಒಟ್ಟು 200ಕ್ಕೂ ಅಧಿಕ ತಹಶೀಲ್ದಾರ್ಗಳು ಇವತ್ತು ಆಯಾ ಜಿಲ್ಲಾಧಿಕಾರಿಗಳಿಗೆ ಹೋಗ್ಬಿಟ್ಟು 60 ದಿನಗಳ ಕಾಲದ ಒಂದು ಸಾಮೂಹಿಕ ರಜೆಯನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಮನವಿ ಸಲ್ಲಿಸುವಂತಹ ಕೆಲಸ ಮಾಡ್ತಿದ್ದಾರೆ. ಈಗಾಗಲೇ ಕಂದಾಯ ಇಲಾಖೆ ಆಯುಕ್ತರಿಗೆ ಕೆಲವೊಂದಿಷ್ಟು ತಹಶೀಲ್ದಾರ್ಗಳು ಹೋಗಿ ಈ ಒಂದು ತಮ್ಮ ಒಂದು ಸಾಮೂಹಿಕ ರಜೆಯ ಪತ್ರವನ್ನು ಕೊಟ್ಟಿರೋದು ಕೂಡ ನಾವು ನೋಡಬಹುದು. ಇದು ಎಲ್ಲೋ ಒಂದ್ ಕಡೆ ಕಂದಾಯ ಇಲಾಖೆಯಲ್ಲಿ ಜೊತೆಗೆ ಸರ್ಕಾರದ ವಿರುದ್ಧ ತಹಶೀಲ್ದಾರ್ಗೆ ಎತ್ತಿರುವಂತಹ ದೊಡ್ಡ ಧ್ವನಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದುವರೆಗೂ ಕೂಡ ಈ ರೀತಿಯಾದಂತಹ ಒಂದು ಪ್ರತಿಭಟನೆಗೆ ಯಾರು ಕೂಡ ಮುಂದಾಗಿರಲಿಲ್ಲ. ಹೀಗಾಗಿ ಮುಂಬರ್ತಿ ವಿಚಾರದಲ್ಲೂ ಕೂಡ ಕಂದಾಯ ಇಲಾಖೆಯಲ್ಲಿ ಕೆಲವೊಂದಿಷ್ಟು ಏನು ಏರ್ಪೇರು ಆಗಿರಬಹುದು ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇವತ್ತು ಮತ್ತೆ ನಾಳೆ ಎಲ್ಲರೂ ಕೂಡ ಸಾಮೂಹಿಕ ರಜೆಗೆ ಪತ್ರವನ್ನ ಕೊಟ್ಟು ನಾಡಿದ್ದಿಂದ ಏನು ತಹಶೀಲ್ದಾರ್ ಕಚೇರಿಗಳಲ್ಲಿ ತಹಶೀಲ್ದಾರ್ ಇಲ್ಲದೆ ಇರುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಲಿದೆ. 200 ತಹಶೀಲ್ದಾರ್ಗಳು 60 ದಿನಗಳ ಕಾಲ ರಜೆಯನ್ನ